ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಏನು ಅವ್ಯವರದೆ ಅದು ಈಗ ಸದ್ದಿಲ್ಲದೆ ಅಡಗಿದೆ ಅಂತ ಹೇಳ್ಬೋದು. ಮೈಕ್ರೋ ಫೈನಾನ್ಸ್ನಿಂದ ದುಡ್ಡನ್ನು ಕಳೆದುಕೊಂಡವರು ನಿರಾಶ್ರಿತರಾಗಿದ್ದಾರೆ. ಈ ಹಿಂದೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದರು. ಆಗ ಸತೀಶ್ ಜಾರಕಿಹೊಳಿ ಹೇಳಿದರು, ನಾನು ನ್ಯಾಯಯುತವಾಗಿ ನಿಮಗೆ ಹಣವನ್ನು ಕೊಡಿಸ್ತೇನೆ ಅಂತ ಹೇಳಿದರು. ಅದರ ಇಂದಿಗೂ ಕೂಡ ಅವರ ಮೀಟಿಂಗ್ ಕರೆದಿಲ್ಲ. ನಾವೇನು ಕೇಳ್ಕೊತೇವೆ ಅಂತಂದರೆ, ಸಾರ್ವಜನಿಕರ ಪರವಾಗಿ ಈ ಮೈಕ್ರೋ ಫೈನಾನ್ಸಿಯನ್ನು ಹಣವನ್ನು ಕಳ್ಕೊಂಡಿದ್ದಾರೆ, ಅವರನ್ನು ನೀವು ಕರೆಸಬೇಕು. ನಂತರ ಮೈಕ್ರೋ ಫೈನಾನ್ಸ ಮಾಲೀಕರನ್ನು ಕರೆಸಬೇಕು. ನಂತರ ಪೊಲೀಸ್ ಅಧಿಕಾರಿಗಳನ್ನು ಕರೆಸಬೇಕು. ನಂತರ ಯಾರು ದುಡ್ಡು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅವರನ್ನು ಕರೆದುಕೊಂಡು ಒಂದು ದೊಡ್ಡ ಮೀಟಿಂಗ್ ಮಾಡಬೇಕು. ಯಾಕಂತಂದರೆ ಈಗಾಗಲೇ ಮೈಕ್ರೋ ಫೈನಾನ್ಸ ಏನು ಅಕ್ರಮವನ್ನು ಮಾಡಿದ್ದಾರೆ, ಅವರು ಕೋರ್ಟ್ನಿಂದ ಬಚಾಗುವಂಥ ತಂತ್ರವನ್ನು ಹೂಡಿದ್ದಾರೆ. ಲಕ್ಷ್ಮಣ್ ದಡ್ಡೆ ಯಮನಾಪುರದವರು ಅವರು 15 ಕೋಟಿಗೂ ಹೆಚ್ಚು ಲಪಡ ಮಾಡಿದ್ದಾರೆ. ನಂತರ ಯಮಕನಮಳ್ಳಿ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಒಂದು 100 ಕೋಟಿ ಮೈಕ್ರೋ ಫೈನಾನ್ಸ ಹಗರನಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ಅಂದರೆ ಇವ್ರ ಕ್ಷೇತ್ರ ಇದು, ಇವ್ರ ಕ್ಷೇತ್ರದ ಜನರನ್ನು ಇವರು ಕರೆಸಿ ಇವರು ವಾರ್ನಿಂಗ್ ಮಾಡಬೇಕಾಗಿತ್ತು ಅಥವಾ ಹಣವನ್ನು ವಸೂಲಿ ಮಾಡಿಕೊಡ್ಬೇಕಾಗಿತ್ತು. ಈಗ ಮೈಕ್ರೋ ಫೈನಾನ್ಸ ಹಣ ಕಳ್ಕೊಂಡವರು ಮತ್ತೊಂದು ದೊಡ್ಡ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಯತ್ನವೂ ಕೂಡ ಇನ್ನೇ ಮುಂದಿನ ವಾರದಲ್ಲಿ ನಡೆದಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾಕಂದರೆ ಸರ್ಕಾರದ ಹೆಸರು ಈಗಾಗಲೇ ಹಾಳಾಗಿದೆ. ಈಗ ಮತ್ತೊಮ್ಮೆ ಅವರೇನಾದರೂ ಮುತ್ತಿಗೆ ಹಾಕಿದರೆ ಮತ್ತೊಮ್ಮೆ ಅಪಮಾನ ಆಗೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮಾತ್ರ, ಸರ್ಕಾರಕ್ಕೂ ಆಗ್ತದೆ. ಹೀಗಾಗಿ ಮೈಕ್ರೋ ಫೈನಾನ್ಸ್ನಿಂದ ಏನು ದುಡ್ಡನ್ನು ಕಳೆದುಕೊಂಡಿದ್ದಾರೆ ಅವರನ್ನು ಕರೆಸಬೇಕು. ಸೌಹಾರ್ದತ್ವ ಅಂತ ಒಂದು ಮೀಟಿಂಗನ್ನು ನೀವು ಮಾಡಿದರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ, ಇಲ್ಲದ್ರೆ ಬಗೆಹರೋದಿಲ್ಲ. ನಂತರ ಈಗ ಕೋಆಪರೇಟಿವ್ ಸೊಸೈಟಿಗಳು ರಾಜ್ಯದಲ್ಲಿ 262 ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅವ್ಯವಹಾರ ನಡೆದಂತೆ ಸರ್ಕಾರವೇ ಒಪ್ಕೊಂಡಿದೆ. ಕೆಲವು ದಿವಾಳಿ ಆಗಿವೆ, ಕೆಲವು ಮುಚ್ಚುವ ಅಂತ ಹಂತದಲ್ಲಿ ಬಂದಿವೆ, ಕೆಲವು ಬೀಗ ಬಿದ್ದಂತ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಂದರೆ ಇಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೂಡ ಅಕ್ರಮವಾಗಿ ಹೇಗೆ ದಂಧೆ ನಡೀತಿದೆ ನೋಡೋದಾದರೆ, ಸೊಸೈಟಿಗಳಲ್ಲಿ ನಕಲಿ ಠೇವಣಿ ಸೃಷ್ಟಿ, ಅನ್ಯರ ಹೆಸರಿನಲ್ಲಿ ಎಂದರೆ ನಕಲಿ ಠೇವಣಿಗಳ ಬಳಕೆ ಮಾಡ್ತಾಯಿದ್ದಾರೆ, ಭದ್ರತೆ ಪಡೆಯದೆ ಕೋಟ್ಯಾಂತರ ರೂಪಾಯಿ ಸಾಲ ನೀಡ್ತಾ ಇದ್ದಾರೆ, ಆದಾಯ ಗುರುತಿಸುವಿಕೆ ಆಸ್ತಿ ವರ್ಗೀಕರಣ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ, ಅಸಮರ್ಪಕ ನಿರ್ವಹಣೆ, ಖಾತೆದಾರ ಹಣ ದುರ್ಬಳಕೆ ಆಗ್ತದೆ, ಅಧಿಕ ಲಾಭದ ಆಶೆಗಾಗಿ ಬೇರೆ ಕಡೆ ಠೇವಣಿ ಇಡುವುದು, ಕಂತು ಕಟ್ಟದಿರುವುದು, ಸಾಲ ವಸೂಲಿ ಕ್ರಮ ಆಗುತ್ತಿಲ್ಲ, ಆಸ್ತಿ ಮೌಲ್ಯಕ್ಕಿಂತ ಹೆಚ್ಚಿನ ಸಾಲ, ನಕಲಿ ಚಿನ್ನಕ್ಕೂ ಸಾಲ ಕೊಡ್ತಾ ಇದ್ದಾರೆ, ನಕಲಿ ದಾಖಲೆ ಮೇಲೆ ಹಲವರಿಗೆ ಸಾಲ ಕಟ್ಟಿರುವುದು, ಭ್ರಷ್ಟಾಚಾರ ತನಿಖೆ, ಕಪ್ಪು ಹಣವನ್ನು ಬಿಳಿಯಾಗಿಸುವುದು ಮತ್ತು ಚುನಾವಣೆ ಸಮಯದಲ್ಲಿ ಸೊಸೈಟಿಯನ್ನು ಬಳಸಿಕೊಳ್ಳೋದು. ಹೀಗೆ ಅವರು ಸತತವಾಗಿ ಮಾಡಿ ಸೊಸೈಟಿಗಳನ್ನು ಲಾಸ್ ಮಾಡಿದ್ದಾರೆ. ಅದು ಇರಲಿ, ಮೈಕ್ರೋ ಫೈನಾನ್ಸ್ದವ್ರ ಕಥೆ ಏನು ಜನ ಈಗ ಮರ್ತಿದ್ದಾರೆ, ಆದರೆ ಹಣದ ಕಳೆದುಕೊಂಡವರು ಮರ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಕೂಡ ಅವರು ಹೇಳಿದ್ದಾರೆ. ನಾನು ಅವ್ರನ್ನ ಕರೆಸ್ತೇನೆ, ಪೊಲೀಸ್ ಅಧಿಕಾರಿನ ಕರೆಸ್ತೇನೆ. ಈಗಾಗಲೇ ತನಿಖೆ ನಡೆದಿದೆ. ಆದರೆ ತನಿಖೆ ಯಾವ ಹಂತದಲ್ಲಿ ಬಂದುಬಿಟ್ಟಿದೆ, ನೀವು ನ್ಯಾಯಾಲಯದಲ್ಲಿದೆ ಅಂತ ಹೇಳಬಾರ್ದು. ಯಾಕಂದ್ರೆ ನೀವು ಕೊಟ್ಟಂಥ ಮಾತನ್ನು ನೀವು ಉಳಿಸಬೇಕಾಗ್ತದೆ. ಹಿಂಗೆ ಇನ್ನು ಮತ್ತು ಸೊಸೈಟಿಗಳ ಬಗ್ಗೆ ಬರಬೇಕಾದ್ರೆ ಇಲ್ಲಿ ಬಡ್ಡಿ ಆಮಿಷ ಒಡ್ಡಿ ಹೂಡಿಕೆಯನ್ನು ಮಾಡ್ತಾಯಿದ್ದಾರೆ. ಕೆಲವು ಸೊಸೈಟಿಗಳು ಅಧಿಕ ಬಡ್ಡಿ ಆಸೆ ತೋರಿಸಿ ಗ್ರಾಹಕರಿಂದ 106 ಕೋಟಿ ಠೇವಣಿ ಮಾಡಿಸಿ ವಂಚಿಸ್ತಿವೆ. ಇದರಿಂದಾಗಿ ಲಕ್ಷಾಂತರ ಗ್ರಾಹಕರು ಬೀದಿಗೆ ಬಿದ್ದಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ನಡೆಸಿದರೂ ಸಂತ್ರಸ್ತಿಗೆ ನ್ಯಾಯ ಸಿಕ್ಕಿಲ್ಲ. ಹಲವು ವರ್ಷಗಳಿಂದ ನಿಲುವಿರುವ ನಂಬಿಗಸ್ತ ಸೊಸೈಟಿಗಳು ಗ್ರಾಹಕರು ತಮ್ಮ ಬಳಿ ಹೂಡಿಕೆ ಮಾಡಿದ 106 ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಬೇರೆಯವರಿಗೆ ನೀಡಿವೆ. ಆದರೆ ಕೊಟ್ಟಿರುವ ಸಾಲವನ್ನು ಸಮರ್ಪಕವಾಗಿ ವಸೂಲಿ ಮಾಡಲಿಲ್ಲ. ಸೊಸೈಟಿಗಳ ಮುಖ್ಯಸ್ಥರು ವಿವಿಧ ಆಮಿಷಕ್ಕೆ ಒಳಗಾಗಿ ಇವರು ಕೂಡ ಸೋಲಾಭಕ್ಕಾಗಿ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಸಾಧಾರಣ ಅವ್ರು ತಮಗೆ ಗೊತ್ತಿದೆ, 600 ಕೋಟಿ ರಾಣಿ ಚೆನ್ನಮ್ಮ ಸೊಸೈಟಿಯಲ್ಲಿ ಅವ್ಯವಹಾರ ಮಾಡಿದ್ದಾರೆ. ತಮ್ಮ ಮಗನಿಗೆ ಕೊಟ್ಟಿದ್ದಾರೆ, ತಮ್ಮ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ. ಆ ಕಥೆ ಏನಾಯಿತು, ಅದು ಈಗೂ ಕೂಡ ಮುಚ್ಚಿ ಹೋಗಿದೆ. ನಂತರ ಆನಂದಪ್ಪಗಳು ಗೊತ್ತಿದೆ, 200 ಕೋಟಿ ಇಂದಿಗೂ ಕೂಡ 1 ಪೈಸೆ ಕೂಡ ವಸೂಲಾಗಿಲ್ಲ. ನೀನು RR ಪಾಟೀಲ್ ಚಿಕ್ಕೋಡಿಯವರು, ಅವರು ಕೂಡ 60 ಕೋಟಿಗೂ ಹೆಚ್ಚು ಲಪಡ ಮಾಡಿ ಓಡಿ ಹೋಗಿದ್ದಾರೆ. ಹೀಗಾಗೋದ್ರಿಂದ ಗ್ರಾಹಕರಿಗೆ ಯಾವ ರೀತಿ ನ್ಯಾಯ ಸಿಗ್ತಿದೆ. ಇನ್ನು ಮೈಕ್ರೋ ಫೈನಾನ್ಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಭಾಳ ಗಂಭೀರವಾದಂಥ ಇದು ಪ್ರಕರಣ ಅಂತ ತಿಳ್ಕೊಂಡು ಇದನ್ನು ಸೌಹಾರ್ದವಾಗಿ ಮುಗಿಸ್ಕೊಡ್ಬೇಕು. ನಾನು ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.